ಏನು ಕಾರ್ಖಾನೆಗಳು ಉಳಿಯಬಾರ್ದಾ? ಈಗ 3,500 ರೂಪಾಯಿ ಕೊಡು ಅಂತ ಹೇಳ್ಬಿಟ್ರಿ. ಇವತ್ತು 14,000 ಒಂದು ಟನ್ನಿಗೆ ಉಳಿತೈತೆ ಅಂತ ಹೇಳ್ತಾರಲ್ಲ, ಆ 14,000 ಉಳಿತಿದ್ರ ನಾ ಇದೇ ಸದಂತ ಘೋಷಣೆ ಮಾಡ್ತೀನಿ, 5,000 ರೂಪಾಯಿ ಟನ್ ನಾನು ಕೊಡ್ಲಕ್ಕೆ ರೆಡಿ ಇದ್ದೀನಿ. ಬೆದರಿಸಿ ಡಿಸಿಗಳು ಬೆದರಿಕೆ ಹಾಕಿ ನಮ್ಮ ಕಡೆ ಸೈ ತಗೊಂಡ್ರು, ಬೆದರಿಕೆ ಹಾಕಿದ್ರು. ಮಾಡದೇ ಇದ್ರೆ ನಿಮ್ಗೆ ಬಂದ್ ಮಾಡ್ತೀವಿ, ನಿಮ್ಮ ಪರಿಸರದಿಂದ ನೋಟಿಸ್ ಕೊಡ್ತೀವಿ. ಎಲ್ಲಿಗೆ ತರೋಲ್ಲ ನೀವು ಕಾರ್ಖಾನೆಗಳನ್ನ ಬಂದ್ ಮಾಡಿಸಿದ್ರಪ್ಪ. ಏನು ಸಾಧನೆ ಏನು ಮಾಡ್ತೀರಿ ನೀವು? ಬ್ಯಾಂಕಿಗಳಿಗೆ ಬಡ್ಡಿ ಕೊಡ್ಬೇಕಲ್ಲ ಅಧ್ಯಕ್ಷರೇ. ಇವತ್ತೇನಾದರೂ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಲಾಸ್ ಆದರೆ, ಲಾಸ್ ಅಟ್ಯೂಟ್ ಆಗೋದಿಲ್ಲ ಅಧ್ಯಕ್ಷರೇ. ಕನಿಷ್ಠ ಒಂದೊಂದು ಕಾರ್ಖಾನೆ ನೀವು ಏನು ಬೆಂಬಲ ಇವತ್ತು ಹೇಳಿರಲ್ಲ, ಇದಾದರೆ 200 - 300 ಕೋಟಿ ರೂಪಾಯಿ ಒಂದೊಂದು ಕಾರ್ಖಾನೆಗಳು ಲಾಸ್ ಆಗ್ತವೆ. ಅದರ ಬಡ್ಡಿ 700 ರೂಪಾಯಿ ಆಗ್ತದೆ ಒಂದು ಟನ್ನಿಗೆ. ಡಿಪ್ರಿಸಿಯೇಷನ್ 165 ರೂಪಾಯಿ ಆಗ್ತದೆ. ಇದನ್ನೆಲ್ಲ ನೋಡಿದಾಗ ಅಧ್ಯಕ್ಷರೇ, 1 ಟನ್ ಕಬ್ಬನ್ನು ಇವತ್ತಿನ ನೀವು ಏನು ಬೆಂಬಲ ಏನು ನಿರ್ಣಯ ಮಾಡಿ ಬೆದರಿಸಿ ಡಿಸಿಗಳು ಬೆದರಿಕೆ ಹಾಕಿ ನಮ್ಮ ಕಡೆ ಸೈ ತಗೊಂಡ್ರು, ಬೆದರಿಕೆ ಹಾಕಿದ್ರು. ಮಾಡದೇ ಇದ್ರೆ ನಿಮ್ಗೆ ಬಂದ್ ಮಾಡ್ತೀವಿ, ನಿಮ್ಮ ಪರಿಸರದಿಂದ ನೋಟಿಸ್ ಕೊಡ್ತೀವಿ. ಎಲ್ಲಿಗೆ ತರೋಲ್ಲದಿರಿ ನೀವು ಕಾರ್ಖಾನೆಗಳನ್ನ ಬಂದ್ ಮಾಡಿಸಿದ್ರಪ್ಪ. ಏನು ಸಾಧನೆ ಏನು ಮಾಡ್ತೀರಿ ನೀವು? ಎಲ್ಲ ಕಬ್ಬುಗಳು ಎಲ್ಲಿ ಹೋಗ್ಬೇಕು ಅಧ್ಯಕ್ಷರೇ? ಇವತ್ತ ನಮ್ಮ ನಿತಿನ್ ಗಡ್ಕರಿ ಅವರೊಬ್ಬರು ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಒಬ್ಬ ಮಂತ್ರಿ. ಇವತ್ತು ಭಾರತ ಇಷ್ಟು ಶ್ರೇಷ್ಠ ಆಗ್ಲಿಕ್ಕೆ ಕಾರಣ ನಿತಿನ್ ಗಡ್ಕರಿ ಅವರು ದೊಡ್ಡ ಕೊಡುಗೆ ಭಾರತಕ್ಕಿದೆ ಅನ್ನೋಂಥ ನಾನು ಮೆಚ್ಚಬೇಕಾಗ್ತದೆ. ಇಥನಾಲ್ ಅನ್ನುವಂಥದ್ದು ತೆಗೆದೇ ಇದ್ದಿದ್ರೆ ಈ ರೈತರಿಗೆ ಯಾರೂ 3,000 ಯಾರೂ ಕೊಡ್ತಿರಲಿಲ್ಲ. ಇವತ್ತು ಏನಾಗಿದೆ ಅಧ್ಯಕ್ಷರೇ, ಈಗೇನು ಹೊರಗಿಂದ ಗಲ್ಫ್ ಕಂಟ್ರಿದಿಂದ ಬರ್ತೈತಲ್ಲ ಅಧ್ಯಕ್ಷರೇ, ಅಲ್ಲಿ ಏನು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPCL ಏನು ಹೆಡ್ಗಳು ಅದಾರಲ್ಲ ಅವ್ರಿಗೆ ಸಿಗ್ತದೆ. ಪರ್ಸೆಂಟೇಜ್ ಬರೋದು ಅದು ಹೊರಗಿಂದ ಏನು ಬರ್ತೈತೆ ಮಾಲ. ಈಗ ನಿತಿನ್ ಗಡ್ಕರಿ ತಂದ ಪಾಲಿಸಿನ ಹಾಳು ಮಾಡ್ಬೇಕಂತೇಳಿ ಟೋಟಲಿ 28% ಅಷ್ಟೇ ನಮ್ಮ ಇಥನಾಲನ್ನು ಖರೀದಿ ಮಾಡ್ತೀವಿ ಅನ್ನೋಂಥ ಆಗಿದ್ದರಿಂದ ಹೋಗಿ ಅಲ್ಲಿ ಭಾಷಣ ಮಾಡ್ತಾರಲ್ಲ, 3,500 ಕೊಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ರಾತ್ರಿ ಇಲ್ಲೇ ಮಕ್ಕೋತೀವಿ ಏನು ಹೋರಾಟ ಮಾಡ್ತಾರಲ್ಲ, ಬೆಂಕಿ ಹಚ್ತೀವಿ. ಕಾರ್ಖಾನೆಗಳ ಸಮಸ್ಯೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ, ಏನು ಕಾರ್ಖಾನೆಗಳು ಉಳಿಯಬಾರ್ದಾ? ಈಗ 3,500 ರೂಪಾಯಿ ಕೊಡು ಅಂತ ಹೇಳ್ಬಿಟ್ರಿ. ಇವತ್ತು 14,000 ಒಂದು ಟನ್ನಿಗೆ ಉಳಿತೈತೆ ಅಂತ ಹೇಳ್ತಾರಲ್ಲ, ಆ 14,000 ಉಳಿತಿದ್ರ ನಾ ಇದೇ ಸದಂತ ಘೋಷಣೆ ಮಾಡ್ತೀನಿ, 5,000 ರೂಪಾಯಿ ಟನ್ ನಾನು ಕೊಡ್ಲಕ್ಕೆ ರೆಡಿ ಇದ್ದೀನಿ. ಸಾಧ್ಯತೆ ಅಧ್ಯಕ್ಷರೇ ಅದಕ್ಕೆ ಮತ್ತೆ ಇಷ್ಟ ಆಯ್ತಲ್ಲ ಅಧ್ಯಕ್ಷರೇ. ಸಹಕಾರಿ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದು ಇವತ್ತೆಲ್ಲ ಹಾಳದು. ಇವತ್ತು ಮೈಸೂಗರ್ ಏನಾಯಿತು, ಪಾಂಡವಪುರ ಏನಾಯಿತು, ಅಲ್ಲಿ ಬೀದರ್ನಲ್ಲಿ ಬೀದರ್ ಯಾವುದು ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಾಯಿತು. ಎಲ್ಲ ಲೀಸ್ಗಳನ್ನು ಯಾರಿಗೆ ಕೊಟ್ರಿ? ಪ್ರೈವೇಟ್ ಕಂಪ್ನಿ ಕೊಟ್ರಿ. ಯಾಕೆ ಕೊಟ್ರಿ? ಅಲ್ಲಿ ರೈತರೇ ಶೇರ್ ಹೋಲ್ಡರ್ ಇದ್ದಿರಲ್ಲ. ಸಹಕಾರಿ ಕ್ಷೇತ್ರದಾಗ ಶೇರ್ ಹೋಲ್ಡ್ರ್ ಯಾರು? ಕಬ್ಬು ಬೆಳೆಯುವ ಬೆಳೆಗಾರನೇ ಶೇರ್ ಹೋಲ್ಡ್ರ್. ಲಾಸ್ ಆದಾಗ ಆಡಳಿತ ಮಂಡಳಿನೇ ಯಾಕೆ ನೀವು ಎನ್ಕ್ವೈರಿ ಮಾಡಲಿಲ್ಲ? ಈಗೇನು ಹೇಳ್ತಿರಲ್ಲ, ನಿಂತು ಭಾಷಣ ಹೊಡಿತಿರಲ್ಲ, ರೈತರ ನಡ್ಬೇಕು ನಿಂತು. ನಿಮ್ಮ ಕಾರ್ಖಾನೆ ರೈತರದ್ದು ಇವತ್ತು ಹಾವೇರಿ ಬಲ್ಲಿ ನಮ್ಮದು ಯಾರು ಇದು ಇತ್ತಲ್ಲ, ಯಾವುದೋ ಕಾರ್ಖಾನೆ ಅದು ಹಾನಗಲ್ ಕ್ಷೇತ್ರದಾಗ ಹಾವೇರಿದು. ಹಾಂ ಪಾಪ ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ, ಇವತ್ತು ಮುದೋಳ ರನ್ನ ಸಕ್ಕರೆ ಕಾರ್ಖಾನೆ ನೀವು ತಗೋರಿ ತಡ್ಡಾಡಿದ್ರು ಗೋವಿಂದ ಕಾರಜೋಳ ನೋಡಿ ಅಧ್ಯಕ್ಷರೇ. ಒಂದು